ಶಿವರಾತ್ರಿ ದಿನ ಶಿವ ಮಾರ್ನಿಂಗ್ ನಾವು ಈ ಜಾಗದಲ್ಲಿದ್ದೀವಿ ಇವತ್ತು. ಅಲ್ಲೇನು ನಿಮಗೆ ಬಂಡೆ ಕಾಣಿಸ್ತಾ ಇದೆಯೋ ಅಲ್ಲೊಂದು ಶಿವಲಿಂಗ ಇದೆ, ಅಲ್ಲಿಗೂ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ 7 o'clock, ಆಲ್ರೆಡಿ ಇಷ್ಟು ಬಿಸಿಲು ಹಾಗೂ ಸಖತ್ತಾಗಿರುವಂಥ ವ್ಯೂ ನೋಡ್ತಾ ಇದ್ದೀವಿ. ಅಲ್ಲಿ ನೋಡುವ ಎಷ್ಟಿದೆ ನವಿಲು ಒಂದೇ ಬಂಡೆ ಮೇಲೆ. ಮಟ್ಟಿಗೆ ಬಿಟ್ಟಿದ್ರೆ ಚೆನ್ನಾಗಿ. ಬಂಡೆ ಹಿಂದೆ ಹಿಂಗೆ ಬಂದರೆ ಶಿವನ ದೇವಸ್ಥಾನ ಇದೆ, ಪುಟಾಣಿ ದೇವಸ್ಥಾನ. ಬಂಡೆ ಕೆಳಗಡೆ ಇಷ್ಟರಲ್ಲೇ ಹೋಗ್ಬೇಕು. ಓಂ ಶುಭೇಶ್ವರೇ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ अस्मिन् वर्तमाने व्यावहारिके चान्द्रमानेन प्रभवादि षष्टि संवत्सराणां मध्ये श्रीमतो विश्वावसुनाम संवत्सरे उत्तरायणे ओम शिशिरऋतौ माघमासे ಜೈ ಶ್ರೀರಾಮ್. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ನಾವೇನು ನಿಮ್ಮನ್ನು ತೋರಿಸ್ತಾ ಇದ್ದೀವಿ, ಈ ಜಾಗ ಇಲ್ಲಿ ಶಿವಂದು ಲಿಂಗ ಇದೆ. ಆಮೇಲೆ ಇಲ್ಲಿ ಇವತ್ತಿನ ದಿನ ಎಸ್ಪೆಷಲಿ ತುಂಬ ಚೆನ್ನಾಗಿ ಜಾಗರಣೆ ಮಾಡಿ ಹಾಗೂ ವಿಶೇಷ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ವರ್ಷಕ್ಕೆ ಒಂದೇ ಸತಿ ಅನಿಸುತ್ತೆ ನಾನು ಈ ಥರ ನೋಡಿರೋದು. ಜನಗಳಿಲ್ಲಿ ತುಂಬ ಜನ ಬಂದಿದ್ದಾರೆ, ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವತ್ತು ಎಲ್ಲ ಬೇಸಿಗೆಗಾಲ ಶುರು ಆಗಿದೆ, ಆಲ್ರೆಡಿ ಫೆಬ್ರವರಿ 15. ಅದಕ್ಕೆ ಫುಲ್ಲು ಆಲ್ಮೋಸ್ಟ್ ಲ್ಯಾಂಡ್ ಕಾಣಿಸ್ತಾ ಇರೋದ್ರಿಂದ ಎಲ್ಲರೂ ತುಂಬ ಜನ ಬರ್ತಾಯಿದ್ದಾರೆ. ನಾನಂತೂ ನನಗೆ ಪರಿಚಯ ಇರೋರು ಆಲ್ಮೋಸ್ಟ್ 7 ರಿಂದ 8 ಜನ ಸಿಕ್ಕಿದ್ರು. ತುಂಬ ಖುಷಿ ಆಗುತ್ತೆ. ನಾನು ಇದನ್ನು ನೋಡೇ ಇರಲಿಲ್ಲ, ಎಷ್ಟೋ ವರ್ಷಗಳಾಗಿತ್ತು. ಸೊ ತುಂಬ ಚೆನ್ನಾಗಿದೆ ಜಾಗ. ನೀವು ಯಾರಾದರೂ ಚಿತ್ರದುರ್ಗಕ್ಕೆ ಬಂದರೆ ಈ ಜಾಗನ ತಪ್ಪದೆ ಮಿಸ್ ಮಾಡದೆ ಬಂದು ನೋಡಿ ಅಷ್ಟೇ. ಸಾಕು ಪಾಪ. ಸೊ ಇವಾಗ ರಾತ್ರಿ 10:30 ಆಗಿದೆ. ಎಲ್ಲರೂ ಶಿವನ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಏನಂತಂದರೆ ಮ್ಯಾಚ್ ನಡೀತಾ ಇತ್ತಲ್ಲ, ಸೊ ಎವ್ರಿಬಡಿ ವಾಸ್ ಬಿಸಿ. ಇವಾಗ ಎಲ್ಲ ಮ್ಯಾಚ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾವಿವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಬೆಟ್ಟ ಲೈಕ್ 2 minutes ಅಷ್ಟೇ.
ಸೊ ಬೆಟ್ಟಕ್ಕೆ ಹೋಗಿ ಅಲ್ಲೆಲ್ಲ ಹೆಂಗಿದೆ ಅಂತ ನೋಡೋಣ. ಲೆಟ್ಸ್ ಗೋ. ಇಲ್ಲೊಂದು ದೇವಸ್ಥಾನ ಇದೆ. ಇದು ನಮ್ಮ ದುರ್ಗದ ಬೆಟ್ಟ. ದುರ್ಗದ ಬೆಟ್ಟಕ್ಕೆ ಹೇಳ್ದಂಗೆ ರಾತ್ರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ನೋಡು ಅಲ್ಲಿ ಕಲರ್ ಕಾಣಿಸ್ತಾ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವೀಗ. ಇಲ್ಲಿಂದ ಕಾಣಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ. ಕರ್ಕೊಂಡು ಹೋಗ್ತೀನಿ. ಬಿ ಎಕ್ಸೈಟೆಡ್. ಯಾ, ಐ ಆಮ್. ಫುಲ್ ಕತ್ಲು. ಕರಡಿಗಳು, ಚಿರತೆಗಳೆಲ್ಲ ಭಯ ಪಡ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತವೆ ಅನ್ಸುತ್ತೆ, ಇಷ್ಟು ಜನ ಬಂದಿರೋದಕ್ಕೆ. ದೇರ್ ಆರ್ ಲೈಕ್ ಸೋ ಮೆನಿ ಪೀಪಲ್. ತುಂಬ ಜನ ಇದ್ದಾರೆ. ಎಂಟ್ರೆನ್ಸ್ ನೋಡಿ. ಎಸ್, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಬಟ್ ದಿಸ್ ಇಸ್ ದ ಬಾಗ್ಲು. ವಾವ್, ನೈಟ್ ಟ್ರಕ್. ರಾತ್ರಿ 11 ಗಂಟೆ. ಎಸ್, ನಮ್ಮೂರಿನ ಬೆಟ್ಟದ ಸೊಬಗು ಏನೂ ಕಾಣಿಸ್ತಾ ಇಲ್ಲ. ಮೇಲೋಗಿ ಕ್ಯಾಪ್ಚರ್ ಮಾಡ್ತೀವಿ, ಬಟ್ ಸ್ಟಾರ್ ಗೇಸಿಂಗ್ ಮಾತ್ರ ಸೂಪರ್ ಆಗಿದೆ. ಉಲ್ಟ ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ಚಿತ್ರದುರ್ಗದ ಎಂಟ್ರೆನ್ಸ್ ಎಷ್ಟು ಚಂದ ಕಾಣಿಸ್ತದೆ. ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದಾಗ ಹೇಗಿರುತ್ತೋ ಹಾಗೆ ಅನ್ನಿಸ್ತದೆ. ತುಂಬ ಜನ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದಾರೆ, ವಾಕ್ ಮಾಡಬೇಕು. ಸೊ ಹಿಂಗಿಂದ ಏನು ಹಿಂಗೆ ಮೇಲೆ ಹೋಗ್ಬೇಕು. ಈಗ ನಾವು ಅಲ್ಲಿಂದ ಬಂದ್ವಿ. ಸೊ ಇದು ಏಕನಾಥೇಶ್ವರಿ ದೇವಸ್ಥಾನ. ನಮ್ಗೆ ಅಲ್ಲಿ ಮೇಲ್ಗಡೆ ಏನು ಮರದ ಹತ್ರ ಕಾಣಿಸ್ತಾ ಇದ್ವಿ ಅದು. ಆ್ಯಂಡ್ ಸ್ವಲ್ಪ ಈ ಕಡೆ ಬಂದರೆ ಅದು ಕಂಬ, ಆ್ಯಂಡ್ ಇದು ಉಯ್ಯಾಲೆ ಕಂಬ ಅಂತ ಹೇಳ್ತಾರೆ. ಸೊ ಮುಂಚೆ ಏನು ಮಾಡ್ತಿದ್ರು ಅಂತಂದರೆ, ಎಷ್ಟು ಚೆನ್ನಾಗಿತ್ತು ಟೆಕ್ನಿಕ್ ಅವಾಗ ಅಂತ ಹೇಳಕ್ಕೆ. ಇಲ್ಲಿ ಉಯ್ಯಾಲೆ ಆಡ್ತಾ ಇದ್ರಂತೆ ಈ ಕಂಬದಲ್ಲಿ ಉಯ್ಯಾಲೆ ಆಡ್ಬಿಟ್ಟು ಇಲ್ಲಿಂದ ಅಲ್ಲಿ ತನಕ. ಲೈಕ್ ಯು ಸಿ, ಒಂದೊಂದು ಸ್ಟೆಪ್ಗೂ ಒಂದೊಂದು ದೀಪದ ಇದು ಇರೋ ಜಾಗ ಇದೆ. ಸೊ ಆ ಜಾಗದಲ್ಲಿ ಪ್ರತಿ ಸ್ಪೀಡಲ್ಲೂ ಒಂದೊಂದು ಸ್ಪೀಡಲ್ಲಿ ಹಚ್ಕೊಂಡು ಹೋಗಿ ಮೇಲ್ಗಡೆ ತನಕ ಹಚ್ತಾ ಇದ್ರು ದೀಪನ. ಸೊ ದಿಸ್ ಇಸ್ ಕಾಲ್ಡ್ ಉಯ್ಯಾಲೆ ಕಂಬ. ಆ್ಯಂಡ್ ಇವಾಗ ಸೊ ಬೇಸಿಕಲಿ ಏನು ಅಂತಂದ್ರೆ, ಈ ಜಾಗ ತುಂಬಾ ಪುರಾಣವಾಗಿರುವಂತ ಹಿಸ್ಟ್ರಿ ಇದೆ ಇದಕ್ಕೆ. ಸೊ ಪ್ರತಿ ಒಂದು ಮೇಲ್ಗಡೆ ದೀಪನೂ ಇಡ್ತಾ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಹಚ್ತಾ ಇದ್ರು ಸಣ್ಣದಕ್ಕೆ, ಅಲ್ಲಿಂದ ಅಲ್ಲಿಗೆ. ಸೊ ಆ ತರ ಫುಲ್ ತುದಿಗಿಟ್ಟು ಆಮೇಲೆ ಜಾತ್ರೆ ಮಾಡ್ತಾ ಇದ್ರು. ಸೊ ದಟ್ ವಾಸ್ ದ ಸ್ಪೆಷಾಲಿಟಿ ಆ ಟೈಮಲ್ಲಿ. ಇವಾಗಂತೂ ನಮ್ಮ ಕಣ್ಣಲ್ಲಿ ನೋಡಕ್ ಆಗಲ್ಲ, ಬಿಕಾಸ್ ಯಾರು ಆ ಥರ ಮಾಡಕ್ಕೂ ಆಗಲ್ಲ. ನೋಡೋಣ. ಸೊ ಈ ಕಡೆ ಬಂದ್ರೆ ಇಲ್ಲಿ ಇವಾಗ ಗಾಳಿ ಗೋಪುರ ಹತ್ರ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರಾತ್ರಿ ಹೊತ್ತು. ಲೈಟ್ಸ್ ಎಲ್ಲ ಹಾಕಿರೋದು ಈ ತರ ಇರೋದು ಫಸ್ಟ್ ಟೈಮ್ ನಾನು ನೋಡಿರೋದು. ನೀನ್ ನೋಡ್ತಾ ಇರೋದಲ್ವಾ? ಸೊ ಬ್ಯೂಟಿಫುಲ್. ಇಷ್ಟೊತ್ತಿನಲ್ಲಿ ಎಷ್ಟು ಜನ ಇದ್ದಾರೆ. ಐ ಆಮ್ ಸೋ ಸರ್ಪ್ರೈಸ್. ಇಷ್ಟ ಆಗ್ತಾ ಇದೆಯಾ ನಮ್ಮ ಊರು? ಎಸ್, ನಿಮ್ಮ ಊರು ಸಹ. ನೈಟ್ ಟ್ರಕ್ ಸಖತ್ತಾಗಿದೆ ಮಾತ್ರ ಇಲ್ಲಿ.
महाप्राणदीपं शिवं शिवं भजनञ्जुनाथं शिवं शिवं ಬಿಡ್ಕೊಂಬರಮ್ಮ ಇದಾಗಿತ್ತು ನಮ್ಮ ಶಿವರಾತ್ರಿಯ ದೇವರ ದರ್ಶನ. ನಾವು ಒಟ್ಟು 5 ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ. ಬೆಟ್ಟದಲ್ಲಿರೋ ಶಿವನ ದೇವಸ್ಥಾನ ನೋಡಿಕೊಂಡು ನಾವು ಬಂದಿದ್ದು ಪಾತಾಳೇಶ್ವರ ದೇವಸ್ಥಾನಕ್ಕೆ. ಇದು ಒನ್ ಆಫ್ ದ ಬೆಸ್ಟ್ ಟೆಂಪಲ್ ಅಂತ ಹೇಳ್ಬೋದು. ಬಿಕಾಸ್ ಇದು ಪಾತಾಳ ತನಕ ಇಳ್ಕೊಂಡು ಹೋಗಿ ನಾವು ಟೆಂಪಲಲ್ಲಿ ದರ್ಶನ ಮಾಡ್ತೀವಿ. ಆ್ಯಂಡ್ ಇದು ವರ್ಷಕ್ಕೆ 1 ದಿವಸ ಮಾತ್ರ ತೆಗೆಯೋದು. ಸೊ ದುರ್ಗದಲ್ಲಿದ್ದರೆ ಶಿವರಾತ್ರಿ ದಿವಸ ಖಂಡಿತ ಇದನ್ನು ಮಿಸ್ ಮಾಡಬೇಡಿ. ಇದಾಗಿತ್ತು ನಮ್ಮ ಶಿವರಾತ್ರಿಯ ವ್ಲಾಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀವಿ. ಓಂ ನಮಃ ಶಿವಾಯ. ಜೈ ಶ್ರೀರಾಮ್. ಬಾಕಿ